ಅದಕ್ಕೂ ಕೂಡ ಅಗಾಲವಾದ ವಿಸ್ತಾರವಾದ ಶರೀರ ಇತ್ತು. ಅದರಿಂದಾಗಿ ಇದೇ ಬಹುಶಃ ವೈದೇಹಿಯನ್ನು ತಿಂದು ಹಾಕಿದೆ. ಅಂತಹ ಗೃಧ್ರರೂಪಮಿದಂ ರಕ್ಷೋ ವ್ಯಕ್ತಂ ಭವತಿ ಕಾನನೆ, ಹದ್ದಿನ ರೂಪದಲ್ಲಿ ಬಂದ ರಕ್ಕಸನೆಯಾಗಿ ಇವನು ಬಹುಶಃ ನಮ್ಮ ಸೀತೆಗೆ ಅನ್ಯಾಯವನ್ನು ಮಾಡಿದ್ದಾನೆ. ಭಕ್ಷಯಿತ್ವಾ ವಿಶಾಲಾಕ್ಷೀಂ ಆಸ್ತೆ ಸೀತಾಂ ಯಥಾ ಸುಖಂ, ನೆಮ್ಮದಿಯಾಗಿ ತಿಂದು ಈಗ ಹೊಟ್ಟೆ ಭಾರಾಗಿ ಇಲ್ಲೇ ಮಲಗಿದ್ದಾನೆ ಅಂತ ಅನಿಸುತ್ತೆ. ಮೊದಲು ಇವನನ್ನು ಕೊಂದು ಬಿಡ್ತೇನೆ ನನ್ನ ಅತ್ಯಂತ ಕಠೋರವಾದ ಬಾಣಗಳಿಂದ ಅಂತ ಯೋಚನೆ ಮಾಡುವಾಗ ಆ ಗೃಧ್ರ ತನ್ನೆಡೆಗೆ ಗುರಿಯಿಟ್ಟು ಬಾಣ ಮೂಡ್ತಾ ಇರುವುದನ್ನು ಕಂಡು ಮೆತ್ತನೆಯ ಕಂಪಯನ್ನಿವ ಮೇದಿನಿ, ಭೂಮಿಯನ್ನು ಸುಡುವಂತೆ ನೋಡುತ್ತಾ ಇರುವ ನೋಟಕ್ಕೆ ಪ್ರತಿಯಾಗಿ ಅಷ್ಟೇ ಕ್ಷೀಣವಾದ ತಂ ದೀನಂ ದೀನಯಾ ವಾಚಾ ಸಫೇರಂ ರುದಿರಂ ವಮನ್ ಅಭ್ಯಭಾಷತ ಪಕ್ಷೀತು ರಾಮಂ ದಶರಥಾತ್ಮಜಂ. ಯಾವಾಗ ಬಾಣವನ್ನು ಹೂಡಿದನೋ ಕೋಪದಿಂದ ಕೆಂಗಣ್ಣನಾಗಿ ತನ್ನೆಡೆಗೆ ದಿಟ್ಟಿಸ್ತಾ ಇದ್ದಾನೆ ಅಂತ ಗೊತ್ತಾಯಿತೋ ಆಗಲೇ ಮತ್ತೆ ಮಾತಾಡಲಿಕ್ಕೆ ಅಂತ ಬಾಯಿ ತೆಗೆದೊಡನೆ ನೆತ್ತರು ಹೊರಕ್ಕೆ ಒಸರಿತು. ಆದರೂ ಅತ್ಯಂತ ದೀನವಾದ ದನಿಯಿಂದ ನೊರೆ ತುಂಬಿದ ನೆತ್ತರು ಹೊರಕ್ಕೆ ಚಿಮ್ತಾ ಇರುವಂತೆಯೇ ದಶರಥಾತ್ಮಜನಾದಂತಹ ರಾಮನ ಕುರಿತು ಮಾತಾಡ್ತಾ ಯಾಂ ಓ